ಬಿನಾ ಒಂದು ಲಕ್ಸುರಿ ಹೋಟೆಲ್ಗೆ ಬಂದಿದ್ದಾಳೆ. ಲಾಬಿಗೆ ಕಾಲಿಟ್ಟ ತಕ್ಷಣ ಹತ್ತಿರದಲ್ಲೇ ಇರೋ ಒಂದು ಫ್ರೆಂಡ್ಸ್ ಗ್ರೂಪ್ನ ನೋಡ್ತಾಳೆ. ಅದೇ ಟೈಮ್ನಲ್ಲಿ ಕ್ಲೀನರ್ಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಜಾಗದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಓಡಾಡ್ತಿದ್ದಾರೆ. ಆಗ ಬಿನಾಗೆ ಒಂದು ಬೋಲ್ಡ್ ಐಡಿಯಾ ಬರುತ್ತೆ. ಅವಳು ಕ್ಲೀನರ್ ಯೂನಿಫಾರ್ಮ್ ಹಾಕೊಂಡು ಆ ಗ್ರೂಪ್ ಕಡೆಗೆ ಹೋಗ್ತಾಳೆ. ಅಲ್ಲಿ ಎಲ್ಲರ ಜೊತೆ ನ್ಯಾಚುರಲ್ ಆಗಿ ಬೆರೆತು ಹೋಗ್ತಾಳೆ. ಆಮೇಲೆ ಒಬ್ಬ ಹುಡುಗಿಯನ್ನ ಟಾರ್ಗೆಟ್ ಮಾಡಿ ಅವಮಾನ ಮಾಡ್ತಾಳೆ. ಅವಳು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ರೂ ಬೇರೆಯವರ ಗಂಡನ್ನ ಕದೀತಿದ್ದಾಳೆ ಅಂತ ಆರೋಪ ಮಾಡ್ತಾಳೆ. ಆ ಹುಡುಗಿಗೆ ಶಾಕ್ ಆಗುತ್ತೆ. ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಅರ್ಥವಾಗಲ್ಲ. ಬಿನಾ ಹೋದ ಮೇಲೆ ಆ ಹುಡುಗಿ ಅವಳ ಹಿಂದೆ ಓಡಿ ಬಂದು ಯಾಕೆ ಅವಮಾನ ಮಾಡಿದೆ ಅಂತ ಕೇಳ್ತಾಳೆ. ಮತ್ತು ಬಿನಾ ಯಾರು ಅಂತ ತಿಳಿಯೋಕೆ ನೋಡ್ತಾಳೆ. ಬಿನಾ ಆ ಸುಳ್ಳನ್ನ ಇನ್ನೂ ಜಾಸ್ತಿ ನಂಬಿಸೋಕೆ ಟ್ರೈ ಮಾಡ್ತಾಳೆ. ಹುಡುಗಿಗೆ ಬಿನಾ ಯಾರು ಅಂತ ಗೊತ್ತಿಲ್ಲದಿದ್ರು ಅವಳು ತನ್ನ ಗಂಡನ ಜೊತೆ ಮಲಗಿದ್ದಾಳೆ ಅಂತ ಬಿನಾ ಹೇಳ್ತಾಳೆ. ಹುಡುಗಿ ಪ್ಯಾನಿಕ್ ಆಗಿ ಜಂಗ್ ತನಗೆ ಮದುವೆ ಬಗ್ಗೆ ಹೇಳಿಲ್ಲ ಅಂತಾಳೆ. ಜಂಗ್ ಹೆಸರು ಕೇಳಿದ ತಕ್ಷಣ ಬಿನಾ ಹಾರ್ಟ್ ಬ್ರೇಕ್ ಮೋಡ್ಗೆ ಹೋಗ್ತಾಳೆ. ಅವಳು ಅಳುತ್ತಾ ಜಂಗ್ ಯಾಕೆ ಮನೆಗೆ ಬರ್ತಿಲ್ಲ ಅಂತ ಈಗ ಗೊತ್ತಾಯ್ತು ಅಂತಾಳೆ. ಅವಳು ಜಂಗ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ಅವನು ಮೋಸ ಮಾಡಿದ ಅಂತ ಹೇಳ್ತಾಳೆ. ಆಮೇಲೆ ಝಾಂಗ್ ಶ್ರೀಮಂತನ ಅಂತ ಕೇಳಿ ಚುಚ್ಚಿ ಮಾತಾಡ್ತಾಳೆ. ಅವರಿಗೆ 2 ಪೇರ್ ಮಗು, ಶೂ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಕಹಿ ಸತ್ಯ ಹೇಳ್ತಾಳೆ. ಬೈನಾ ನಾನು ಜಂಗ್ನ ಹುಡುಗಿ ಎಲ್ಲರ ಮುಂದೆ ಅವಮಾನ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಆ ಹುಡುಗಿ ಭಯದಲ್ಲಿದ್ದಾಳೆ. ಸತ್ಯ ಗೊತ್ತಾದ್ರೆ ಅವಮಾನ ಆಗುತ್ತೆ ಅಂತ ಸೀನ್ ಮಾಡಬೇಡಿ ಅಂತ ಬಿನಾ ಹತ್ರ ಬೇಡ್ಕೊಳ್ತಾಳೆ. ಅದನ್ನ ತಡೆಯೋಕೆ ತನ್ನ ಹ್ಯಾಂಡ್ ಬ್ಯಾಗ್, ಕ್ಯಾಶ್, ಬ್ರೇಸ್ಲೆಟ್ ಹೀಗೆ ತನ್ನ ಹತ್ರ ಇರೋದೆಲ್ಲ ಕೊಡ್ತೀನಿ ಅಂತಾಳೆ. ಹಾಕಿರೋ ಹೈ ಹೀಲ್ಸ್ ಕೂಡ ಕೊಟ್ಟು ಜಂಗ್ ಸಂಬಂಧ ಕಟ್ ಮಾಡ್ಕೋತೀನಿ ಅಂತಾಳೆ. ಸುಮ್ಮನೆ ಓಕೆ ಬಿನಾ ಹತ್ರ ಕೇಳ್ಕೊತಾಳೆ. ಬಿನಾ ಹಾಗೆ ನಟಿಸಿ ಹೋಗ್ತಾಳೆ. ಆದ್ರೆ ಒಳಗೊಳಗೆ ಅವಳಿಗೆ ಖುಷಿ ಇದೆ. ಪ್ಲಾನ್ ವರ್ಕ್ ಆಗಿದೆ. ಇದು ಬರೀ ಆರಂಭ ಅಷ್ಟೇ. ಸುಳ್ಳು ಹೇಳೋಕೆ ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಇಬ್ಬರು ಹೆಂಗಸರು ಭೈನಾನ ಮೀಟ್ ಮಾಡ್ತಾರೆ. ಆಕ್ಟಿಂಗ್ ಮತ್ತು ಸ್ಕ್ಯಾಮ್ ಮಾಡೋದ್ರಲ್ಲಿ ನಿನ್ನನ್ನ ಮೀರಿಸೋರು ಯಾರೂ ಇಲ್ಲ ಅಂತ ಹೊಗಳ್ತಾರೆ. ನೀನು ಬೆಟರ್ ಅಂತ ಒಪ್ಕೊಂಡು ಟೀಮ್ ಅಪ್ ಆಗೋಕೆ ಕೇಳ್ತಾರೆ. ಬಿನಾಗೆ ಜೊತೆಯಾಗಿ ಕೆಲಸ ಮಾಡೋಕೆ ಓಕೆ, ಆದ್ರೆ ಮಕ್ಕಳು ಅಥವಾ ವಯಸ್ಸಾದವರಿಗೆ ಸ್ಕ್ಯಾಮ್ ಮಾಡಲ್ಲ ಅಂತ ಕ್ಲಿಯರ್ ಮಾಡ್ತಾಳೆ. ಆ ಮಾತು ಅವರಿಗೆ ಇರಿಟೇಟ್ ಮಾಡುತ್ತೆ. ನಮ್ಮಲ್ಲಿ ರೂಲ್ಸ್ ಇಲ್ಲ, ಅಡ್ಡ ಬಂದ್ರೆ ಅವರನ್ನ ಸೈಡ್ಗೆ ಸರಿಸ್ತೀವಿ ಅಂತ ಹೇಳ್ತಾರೆ. ಅಂದು ರಾತ್ರಿ ಬಿನಾ ತನ್ನ ಅಪಾರ್ಟ್ಮೆಂಟ್ ಹೊರಗೆ ಪೊಲೀಸ್ ಸೇರಿರೋದನ್ನ ನೋಟಿಸ್ ಮಾಡ್ತಾಳೆ. ಅವಳು ತಡ ಮಾಡದೆ ಮುಖ್ಯ ವಸ್ತುಗಳನ್ನ ಪ್ಯಾಕ್ ಮಾಡಿ ಏನಾದ್ರೂ ಆಗೋ ಮುಂಚೆ ಮನೆಯಿಂದ ಎಸ್ಕೇಪ್ ಆಗ್ತಾಳೆ. ಮರುದಿನ ಅವಳು ಪೇರೆಂಟ್ಸ್ ಸಮಾಧಿಗೆ ಹೋಗಿ ತೀರಿ ಹೋದಾಗಿನಿಂದ ತನ್ನಲ್ಲಿದ್ದ ಬೇಸರ ಹೊರ ಹಾಕ್ತಾಳೆ. ಮಾತಾಡ್ತಾ ಅವಳ ಧ್ವನಿ ನಡುಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ತನಗೆ ಕೆಲಸವಿಲ್ಲ, ಯಾರೂ ಇಲ್ಲ ಅಂತ ಒಪ್ಪಿಕೊಳ್ತಾಳೆ. ನಿಜಕ್ಕೆ ಅವಳಿಗೆ ಬೈಜಿಯಾ ಅನ್ನೋ ಅಕ್ಕ ಇದ್ದಾಳೆ, ಆದ್ರೆ ಅವಳನ್ನ ನೋಡಲ್ಲ ಅಂತ ಇವಳು ಪ್ರಮಾಣ ಮಾಡಿದ್ದಾಳೆ. ಅದೇ ಟೈಮ್ಗೆ ಬೈಜಿಯಾ ಹೆಸರು ಫೋನ್ನಲ್ಲಿ ಕಾಣುತ್ತೆ. ಬಿನಾ ಸ್ಕ್ರೀನ್ ನೋಡಿ ಕಾಲ್ ರಿಜೆಕ್ಟ್ ಮಾಡ್ತಾಳೆ. ಆದ್ರೆ ಕಾಲ್ ಬರ್ತಾನೆ ಇರುತ್ತೆ. ಕೊನೆಗೆ ಅವಳು ಪಿಕ್ ಮಾಡ್ತಾಳೆ. ಬೈಜಿಯಾ ತಾನು ಮದುವೆ ಆಗ್ತಿರೋ ವಿಷಯ ಹೇಳ್ತಾಳೆ. ಬಿನಾಗೆ ಶಾಕ್ ಆಗುತ್ತೆ. ಆದ್ರೆ ಅಕ್ಕ ತನ್ನನ್ನು ದೂರ ಮಾಡೋಕೆ ಮದುವೆ ಆಗ್ತಿದ್ದಾಳೆ ಅಂದುಕೊಳ್ತಾಳೆ. ಕೋಪದಿಂದ ಮದುವೆಗೆ ಬರಲ್ಲ ಅಂದು ಕಾಲ್ ಕಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಬಿನಾ ಫೆರ್ರಿ ಮೂಲಕ ಬೇರೆ ಸಿಟಿಗೆ ಪ್ರಯಾಣ ಮಾಡ್ತಾಳೆ. ತನ್ನ ಸೀಟ್ ಸಿಕ್ಕಿದ ತಕ್ಷಣ ಸುಸ್ತಾಗಿ ಅವಳು ಬೇಗನೆ ನಿದ್ದೆ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಫಾಂಗ್ ಯಾವೋ ಅನ್ನೋ ಒಬ್ಬ ಯುವಕ ಅವಳ ಮುಂದಿನ ಸೀಟ್ನಲ್ಲೇ ಬಂದು ಕೂತ್ಕೊಳ್ತಾನೆ. ಅವನು ತನ್ನ ಬ್ಯಾಗ್ ಓಪನ್ ಮಾಡಿ ಒಂದು ಚಿಕ್ಕ ರಿಂಗ್ ಬಾಕ್ಸ್ ತೆಗೆದು ಅದರಲ್ಲಿರೋ ರಿಂಗ್ ನೋಡಿ ಖುಷಿಯಿಂದ ನಗ್ತಾನೆ. ತಾನು ಪ್ರೀತಿಸೋ ಹುಡುಗಿಗೆ ಪ್ರಪೋಸ್ ಮಾಡೋ ಕ್ಷಣವನ್ನು ಅವನು ಊಹಿಸ್ತಿದ್ದಾನೆ. ಅದೇ ಟೈಮ್ನಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಅಡ್ಡ ಬಂದು ಅವನಿಗೆ ಗುದ್ದುತ್ತಾರೆ. ಆ ಸಡನ್ ಏಟಿಗೆ ಉಂಗುರ ಅವನ ಕೈಯಿಂದ ಜಾರಿ ಬಿನಾ ಸೀಟ್ ಕೆಳಗೆ ಹೋಗಿ ಬೀಳುತ್ತೆ. ಪ್ಯಾನಿಕ್ ಆದ ಯಾವೋ ಡಾಂಗ್ ಫೋನ್ ಫ್ಲಾಶ್ ಲೈಟ್ ಆನ್ ಮಾಡಿ ಹುಡುಕೋಕೆ ಬಗ್ಗುತ್ತಾನೆ. ಬಿನಾ ಕಾಲಿನ ಹತ್ತಿರ ಅವನ ಈ ಮೂವ್ಮೆಂಟ್ ನೋಡಿ ಅವಳು ಎಚ್ಚರವಾಗ್ತಾಳೆ. ಅವನು ತನ್ನ ಕಾಲುಗಳ ಹತ್ತಿರ ಲೈಟ್ ತೋರಿಸ್ತಿರೋದನ್ನು ನೋಡಿ ಅವಳು ತಕ್ಷಣ ತಪ್ಪು ತಿಳ್ಕೊಳ್ತಾಳೆ. ಯಾವುದೇ ವಿವರಣೆ ಕೇಳದೆ ಬಿನಾ ಕೆಟ್ಟದಾಗಿ ಊಹಿಸ್ತಾಳೆ. ಅವಳ ಕೋಪ ಸ್ಫೋಟಗೊಳ್ಳುತ್ತೆ. ಅವಳು ಕಿರುಚುತ್ತಾ ಅವಮಾನಿಸುತ್ತಾ ಎಲ್ಲರ ಮುಂದೆ ಯಾವೋ ಡಾಂಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಇದರಿಂದ ಫೆರ್ರಿಯಲ್ಲಿ ಪೂರ್ತಿ ಗೊಂದಲವಾಗುತ್ತೆ. ಗಲಾಟೆ ಆದ್ಮೇಲೆ ಬಿನಾ ಮತ್ತು ಯಾವೋ ಡಾಂಗ್ನ ಫೆರ್ರಿ ಸೆಕ್ಯೂರಿಟಿ ಆಫೀಸರ್ ಮುಂದೆ ತರಲಾಗುತ್ತೆ. ಅವರು ಪೊಲೀಸ್ ಅಧಿಕಾರಿಯಾಗಿಯೂ ಇದ್ದಾರೆ. ಆಫೀಸರ್ ಯಾವೋ ಡಾಂಗ್ನ ವಿಚಾರಣೆ ಮಾಡಿ ಅವನ ಹೆಸರನ್ನ ಕೇಳ್ತಾರೆ. ಯಾವೋ ಡಾಂಗ್ ವಿವರಣೆ ಕೊಡ್ತಾ ಆ ಉಂಗುರ ಬೆಲೆ ಬಾಳೋ ಫ್ಯಾಮಿಲಿ ಆಸ್ತಿ ಅಂತಲೂ ಮತ್ತು ಅವತ್ತೇ ಅವನು ಪ್ರಪೋಸ್ ಮಾಡೋ ಪ್ಲಾನ್ ಇತ್ತು ಅಂತಲೂ ಹೇಳ್ತಾನೆ. ತಾನು ಗೌರವಾನ್ವಿತ ವ್ಯಕ್ತಿ ಅಂತಲೂ ಮತ್ತು ತನ್ನ ತಂದೆ ದೊಡ್ಡ ಪೊಸಿಷನ್ನಲ್ಲಿದ್ರು ಅಂತಲೂ ಅವನು ಹೇಳ್ತಾನೆ.
ಮತ್ತು ಅವರ ಫ್ಯಾಮಿಲಿಗೆ ಐಲ್ಯಾಂಡ್ನಲ್ಲಿ ತುಂಬಾ ಗೌರವ ಇದೆ ಅಂತಾನೆ. ಆದ್ರೆ ಆಫೀಸರ್ ಆ ಉದ್ದದ ಕಥೆ ಕೇಳದೆ ಅವನನ್ನ ತಡಿತಾರೆ. ಕೇವಲ ಅವನ ಹೆಸರನ್ನಷ್ಟೇ ಕೇಳಿದ್ದು, ಅವನ ಇಡೀ ಜೀವನದ ಕಥೆಯನ್ನಲ್ಲ ಅಂತ ಅವನಿಗೆ ರಿಮೈಂಡ್ ಮಾಡ್ತಾರೆ. ಆಮೇಲೆ ಅವರು ಬಿನಾ ಕಡೆ ತಿರುಗಿ ಅವಳು ಏನು ಮಾಡೋಕೆ ಇಷ್ಟಪಡ್ತಾಳೆ ಅಂತ ಕೇಳ್ತಾರೆ. ಈ ಇನ್ಸಿಡೆಂಟ್ ಬಗ್ಗೆ ರಿಪೋರ್ಟ್ ಮಾಡೋಕೆ ನಿರ್ಧರಿಸಿದ್ರೆ ಫೆರ್ರಿ ದಡ ಸೇರಿದ ಮೇಲೆ ಇಬ್ಬರನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಾಗುತ್ತೆ ಅಂತ ಅವರು ಪೊಲೀಸ್ ಅನ್ನೋ ಎಕ್ಸ್ಪ್ಲೇನ್ ಪದ ಕೇಳಿದ ತಕ್ಷಣ ಬಿನಾ ಪ್ಯಾನಿಕ್ ಆಗ್ತಾಳೆ. ಅವಳ ಮುಖ ಗಂಭೀರವಾಗುತ್ತೆ ಮತ್ತು ಅದರ ಅಗತ್ಯವಿಲ್ಲ ಅಂತ ಅವಳು ತಕ್ಷಣ ಹೇಳ್ತಾಳೆ. ಯಾವೋ ಡಾಂಗ್ಗೆ ಸುಮ್ಮನೆ ವಾರ್ನ್ ಮಾಡಿ ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಆ ಆಫೀಸರ್ ಅದಕ್ಕೆ ಒಪ್ಪಿ ಇಬ್ಬರ ಟಿಕೆಟ್ಗಳನ್ನ ಚೆಕ್ ಮಾಡ್ತಾರೆ. ಬಿನಾ ಟಿಕೆಟ್ ನೋಡಿದಾಗ ಅವರ ಎಕ್ಸ್ಪ್ರೆಷನ್ ಸೀರಿಯಸ್ ಆಗುತ್ತೆ. ಅವಳು ಎಕಾನಮಿ ಕ್ಲಾಸ್ ಸೀಟ್ ತಗೊಂಡಿರೋದನ್ನ ಅವರು ಅವಳಿಗೆ ತಿಳಿಸ್ತಾರೆ ಮತ್ತು ಅವಳ ಅಸೈನ್ಡ್ ಏರಿಯಾಗೆ ವಾಪಸ್ ಹೋಗೋಕೆ ಸೂಚಿಸ್ತಾರೆ. ಬಿನಾ ಪರ್ಮಿಷನ್ ಇಲ್ಲದೆ ಫಸ್ಟ್ ಕ್ಲಾಸ್ ಸೆಕ್ಷನ್ನಲ್ಲಿ ಕೂತಿದ್ದಳು ಅನ್ನೋದು ಆವಾಗಲೇ ಗೊತ್ತಾಗೋದು. ಯಾವ ಡಾಂಗ್ ಜೊತೆಗಿನ ಈ ಇನ್ಸಿಡೆಂಟ್ ಇಂದಾಗಿ ಅವಳು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಎಕಾನಮಿ ಸೀಟಿಂಗ್ಗೆ ವಾಪಸ್ ಹೋಗೋ ಪರಿಸ್ಥಿತಿ ಬರುತ್ತೆ. ಈ ಮಧ್ಯೆ ಯಾವೋ ಡಾಂಗ್ ತನ್ನ ಕೈಲಿರೋ ರಿಂಗ್ ಕಡೆಗೆ ಗಮನ ಹರಿಸ್ತಾ ತನ್ನದೇ ಆಲೋಚನೆಗಳಲ್ಲಿ ಮುಳುಗಿ ಹೋಗಿರ್ತಾನೆ. ತನ್ನ ಸುತ್ತಮುತ್ತ ಏನು ನಡೀತಿದೆ ಅನ್ನೋ ಅರಿವೇ ಅವನಿಗೆ ಇರೋದಿಲ್ಲ. ಆದ್ರೆ ಫೆರ್ರಿಯಲ್ಲಿರೋ ರಿಂಗ್ ಗಮನಿಸಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಯಾವೋ ಡಾಂಗ್ ಎದ್ದಾಗ ಆ ಮನುಷ್ಯ ಬೇಕಂತಲೇ ಅವನಿಗೆ ಗುದ್ದುತ್ತಾನೆ. ಆ ರಿಂಗ್ನ ಸ್ವಲ್ಪ ಮುಟ್ಟಿ ರಹಸ್ಯವಾಗಿ ಅದನ್ನ ಅಂದಾಜು ಮಾಡ್ತಾ ದೂರದಿಂದಲೇ ನೋಡ್ತಿದ್ದ ಭಾಯಿನಾಗೆ ಏನೋ ಸರಿಯಿಲ್ಲ ಅಂತ ತಕ್ಷಣ ಅನಿಸುತ್ತೆ. ಸ್ಕ್ಯಾಮರ್ ಆಗಿರೋ ಅವಳು ಇನ್ನೊಬ್ಬ ಕಾನ್ ಆರ್ಟಿಸ್ಟ್ನ ಬಿಹೇವಿಯರ್ನ ತಕ್ಷಣ ಗುರುತಿಸ್ತಾಳೆ. ಫೆರ್ರಿ ಮುಂದಿನ ಕೋರ್ಟ್ನಲ್ಲಿ ನಿಂತಾಗ ಆ ಮನುಷ್ಯ ಕೆಳಗಿಳಿತಾನೆ. ಬಿನಾ ಅವನನ್ನ ಫಾಲೋ ಮಾಡ್ತಾಳೆ. ಅವಳು ಅವನ ಹತ್ತಿರ ಹೋಗಿ ಎಕ್ಸ್ ಬಾಯ್ ಫ್ರೆಂಡ್ ಬರ್ತಿದ್ದಾನೆ ಅಂತ ಸುಳ್ಳು ಹೇಳಿ ತನ್ನನ್ನ ಅಡಗಿಸಿಡೋಕೆ ಕೇಳ್ತಾಳೆ. ಅವನು ಏನೂ ಹೇಳೋ ಮುಂಚೆಯೇ ಅವಳು ಅವನ ಕೋಟ್ನ ಬಿಚ್ಚಿ ತಾನೇ ಹಾಕೊಳ್ತಾಳೆ. ಸ್ಮೂತ್ ಆಗಿ ಅವಳು ಪಾಕೆಟಿಂದ ಯಾವ ಡಾಂಗ್ನ ರಿಂಗ್ ತಗೊಳ್ತಾಳೆ. ಆಮೇಲೆ ಕೋಟ್ ವಾಪಸ್ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಬಿನಾ ತಿರುಗಿ ನೋಡುವಾಗ ಫೆರ್ರಿ ಆಗಲೇ ಹೊರಟಿದೆ. ಪರಿಸ್ಥಿತಿ ಕೈ ಮೀರಿ ಹೋಗ್ತಿರೋದನ್ನ ನೋಡಿ ಅವಳಿಗೆ ಪ್ಯಾನಿಕ್ ಆಗುತ್ತೆ. ಅವಳು ಯಾವೋ ಡಾಂಗ್ ಜೊತೆ ಗಲಾಟೆ ಮಾಡಿದ್ದಾಳೆ. ರಿಂಗ್ ಅವಳ ಹತ್ತಿರ ಸಿಕ್ಕಿದ್ರೆ ಪೊಲೀಸ್ ಅವಳನ್ನೇ ಸಸ್ಪೆಕ್ಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಫೆರ್ರಿಯಲ್ಲಿ ಗಲಾಟೆ ನಡೀತಿರುವಾಗ ಯಾವೋ ಡಾಂಗ್ ರಿಂಗ್ ಹುಡುಕುವಾಗ ಬಿನಾ ತಂದೆಯ ಫ್ರೇಮ್ಡ್ ಫೋಟೋ ಆಕಸ್ಮಿಕವಾಗಿ ಅವನ ಬ್ಯಾಗ್ಗೆ ಬಿದ್ದಿರುತ್ತೆ. ಆ ಫೋಟೋ ಬಿನಾಗೆ ತುಂಬಾ ಪ್ರೆಷಿಯಸ್. ಈಗ ಅವಳ ಆ ಟ್ರೆಷರ್ಡ್ ಕೀಪ್ಸೇಕ್ ಯಾವೋ ಡಾಂಗ್ ಹತ್ತಿರ ಇದೆ. ಅವನ ಫ್ಯಾಮಿಲಿ ಏರ್ಲೂಮ್ ರಿಂಗ್ ಅವಳಲ್ಲಿದೆ. ಆಂಕ್ಷಿಯಸ್ ಬೀನಾ ಬೇರೆ ದಾರಿ ಇಲ್ಲದೆ ಪೋರ್ಟ್ ಅಥಾರಿಟೀಸ್ ಹತ್ರ ಸೊಲ್ಯೂಷನ್ ಬದಲು ಪೊಲೀಸ್ಗೆ ರಿಪೋರ್ಟ್ ಮಾಡೋಕೆ ಹೇಳ್ತಾರೆ. ಆ ಮಾತು ಕೇಳಿ ಅವಳು ಆಲ್ಮೋಸ್ಟ್ ಸುಸ್ತಾಗ್ತಾಳೆ. ಬೇರೆ ದಾರಿ ಇಲ್ಲದೆ ಬೀನಾ ನೇರವಾಗಿ ಯಾವೋ ಡಾಂಗಿರೋ ಜಿಯಾಂಗ್ಫೆಂಗ್ ಐಲ್ಯಾಂಡ್ಗೆ ಹೋಗೋಕೆ ಡಿಸೈಡ್ ಮಾಡ್ತಾಳೆ. ಕ್ವೆಶ್ಚನಿಂಗ್ನಲ್ಲಿ ಯಾವೋ ಡಾಂಗ್ ಎಲ್ಲ ಡೀಟೇಲ್ಸ್ ಹೇಳಿದ್ದ. ಹಾಗಾಗಿ ಬೀನಾಗೆ ಅವನನ್ನ ಎಲ್ಲಿ ಹುಡುಕಬೇಕು ಅಂತ ಗೊತ್ತಿದೆ. ಐಲ್ಯಾಂಡ್ಗೆ ಬಂದ್ಮೇಲೆ ಬೀನಾ ಬ್ಯೂಟಿ ಸಲೂನ್ ಹತ್ರ ಇಬ್ಬರು ವಯಸ್ಸಾದ ಮಹಿಳೆಯರ ಜೊತೆ ಮಾತಾಡ್ತಾಳೆ. ಅವಳು ಫಂಗ್ ಯಾವೋ ಡಾಂಗ್ ಬಗ್ಗೆ ಕೇಳಿದಾಗ ಆ ಮಹಿಳೆಯರು ನಗ್ತಾ ಆ ಹೆಸರನ್ನ ಜೋರಾಗಿ ಕರೀತಾರೆ. ಬೀನಾಗೆ ಶಾಕ್ ಆಗೋ ತರ ಎಲ್ಲ ಕಡೆಯಿಂದಲೂ 10 ಜನ ಒಂದೇ ಸಲ ಉತ್ತರ ಕೊಡ್ತಾರೆ. ಫಾಂಗ್ ಅನ್ನೋದು ಕಾಮನ್ ನೇಮ್ ಅಂತಲೂ ಪ್ರತಿ ಫ್ಯಾಮಿಲಿಯಲ್ಲೂ ಫಾಂಗ್ ಯಾವೋ ಡಾಂಗ್ ಹೆಸರಿನ ಮಗ ಇರ್ತಾನೆ ಅಂತಲೂ ಅವರು ಹೇಳ್ತಾರೆ. ಯಾವೋ ಡಾಂಗ್ ಅಂತ ಒಬ್ಬಳು ಕೇಳಿದಾಗ ಬೀನಾ ತಾನು ಫಾರ್ಮರ್ ಮೇಯರ್ ಮಗನ ಬಗ್ಗೆ ಹೇಳ್ತಿದ್ದೀನಿ ಅಂತ ಕ್ಲಾರಿಫೈ ಮಾಡ್ತಾಳೆ. ಆ ಡೀಟೇಲ್ ಕೇಳಿದ ತಕ್ಷಣ ಆ ಮಹಿಳೆಗೆ ಯಾರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಅರ್ಥ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಬೀನಾ ಒಂದು ಮೋಟರೈಸ್ಡ್ ರಿಕ್ಷಾ ಹತ್ತಿ ಯಾವೋ ಡಾಂಗ್ ಮನೆ ಕಡೆ ಹೊರಡ್ತಾಳೆ. ಅವರು ತಲುಪಿದಾಗ ಡ್ರೈವರ್ ಅನಿರೀಕ್ಷಿತವಾಗಿ ಮೊದಲು ಒಳಗೆ ಹೋಗಿ ಫ್ಯಾಮಿಲಿಗೆ ಹೇಳಬೇಕು ಅಂತ ಬೀನಾಗೆ ಹೊರಗೆ ಕಾಯೋಕೆ ಹೇಳ್ತಾನೆ. ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬಂದು ಬೀನಾನ ಫಾಂಗ್ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಬೀನಾ ಬೆರಳಲ್ಲಿರೋ ಏರ್ಲೂಮ್ ರಿಂಗ್ ನೋಡಿ ಫ್ಯಾಮಿಲಿ ಅವಳು ಯಾವೋ ಡಾಂಗ್ನ ಗರ್ಲ್ ಫ್ರೆಂಡ್ ಅಂತ ಅಸ್ಯೂಮ್ ಮಾಡ್ಕೊಳ್ತಾರೆ. ಅವರು ಅವಳನ್ನ ಪ್ರೀತಿ ಮತ್ತು ಕುತೂಹಲದಿಂದ ಸ್ವಾಗತಿಸ್ತಾರೆ. ಮನೆ ಒಳಗೆ ಬೀನಾ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾಳೆ. ತಾನು ಯಾವೋ ಡಾಂಗ್ಗೆ ಕ್ಲೋಸ್ ಇಲ್ಲ ಅಂತಲೂ ಬರೀ ರಿಂಗ್ ಕೊಡೋಕೆ ಬಂದಿದ್ದೀನಿ ಅಂತಲೂ ಅವಳು ಹೇಳ್ತಾಳೆ. ಆದ್ರೆ ಅವಳ ಮಾತು ಕೇಳಿ ಅವರಿಬ್ಬರ ಮಧ್ಯೆ ಲವರ್ಸ್ ಕ್ವಾರಲ್ ಆಗಿದೆ ಅಂತ ಫ್ಯಾಮಿಲಿಗೆ ಇನ್ನು ಜಾಸ್ತಿ ನಂಬಿಕೆ ಬರುತ್ತೆ. ಬೇಗ ಹೊರಡೋದೇ ಒಳ್ಳೇದು ಅಂತ ಬೀನಾ ಡಿಸೈಡ್ ಮಾಡ್ತಾಳೆ. ಅದೇ ಸಮಯಕ್ಕೆ ಯಾವೋ ಡಾಂಗ್ ತಂಗಿ ಯಾವೋ ಶಿ ಓಡಿ ಬರ್ತಾಳೆ. ತನ್ನ ಅಣ್ಣ ಮಾಡಿರೋ ಯಾವುದೇ ತಪ್ಪನ್ನ ಕ್ಷಮಿಸಬೇಡಿ ಅಂತ ಅವಳು ಬೇಡಿಕೊಳ್ತಾಳೆ. ಯಾವೋ ಡಾಂಗ್ ನಿಜಕ್ಕೂ ಬೈನಾ ಬಗ್ಗೆ ಕಾಳಜಿ ಹೊಂದಿದ್ದಾನೆ ಮತ್ತು ಪ್ರೀತಿಸ್ತಿದ್ದಾನೆ ಅಂತ ಅವಳು ಹೇಳ್ತಾಳೆ. ಅವನಿಗೆ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾಳೆ. ಮನೆಯಲ್ಲಿ ಟೆನ್ಷನ್ ಹೆಚ್ಚಾಗ್ತಿರುವಾಗಲೇ ಮಿಸ್ಟರ್ ಫಾಂಗ್ ಸಡನ್ ಆಗಿ ಕುಸಿದು ಬೀಳ್ತಾರೆ. ಅವನ ಸ್ಥಿತಿ ಗಾಬರಿಯಾಗಿ ಆರೋಗ್ಯದ ಬಗ್ಗೆ ಚಿಂತಿತಳಾದ. ಬೈನಾ ಅಲ್ಲೇ ಇರಬೇಕಾಗುತ್ತೆ. ಹೋಗ್ ಪ್ಲಾನ್ ಬಿಡ್ತಾಳೆ. ಈ ಕಡೆ ಸಿಟಿಯಲ್ಲಿ ಯಾವೋ ಡಾಂಗ್ ತನ್ನ ಪ್ರೇಯಸಿಯನ್ನ ಇಂಪ್ರೆಸ್ ಮಾಡೋ ಬ್ಯುಸಿಯಲ್ಲಿದ್ದಾನೆ. ಅವಳನ್ನ ಮ್ಯಾಜಿಕ್ ಶೋಗೆ ಕರ್ಕೊಂಡು ಹೋಗಿ ಸ್ಪೆಷಲ್ ಮಾಡೋಕೆ ಕಾರ್ಟೂನ್ ಕಾಸ್ಟ್ಯೂಮ್ ಕೂಡ ಹಾಕೊಳ್ತಾನೆ. ಶೋ ಮಧ್ಯೆ ಅವಳನ್ನ ಸ್ಟೇಜ್ ಮೇಲೆ ಕರೆದು ಜನರ ಮುಂದೆ ತನ್ನ ಮುಖ ತೋರಿಸಿ ರಿಂಗ್ ಬಾಕ್ಸ್ ಹಿಡಿದು ಮಂಡಿಯೂರಿ ಕೂರ್ತಾನೆ. ಜನರೆಲ್ಲ ಖುಷಿಯಿಂದ ಒಪ್ಪಿಕೋ ಅಂತ ಕೂಗ್ತಾರೆ.
ಆದ್ರೆ ಯಾವೋ ಡಾಂಗ್ ರಿಂಗ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಲ್ಲವೂ ಹಾಳಾಗುತ್ತೆ. ಅವಳ ಎಕ್ಸ್ಪ್ರೆಷನ್ ಬದಲಾಗಿ ಯಾವೋ ಡಾಂಗ್ ಶಾಕ್ ಆಗ್ತಾನೆ. ಬಾಕ್ಸ್ ಎಂಟಿ ಇದೆ, ರಿಂಗ್ ಇಲ್ಲ. ಬೇರೆ ಕಡೆ ಬೀನಾ ಯಾರಿಗೂ ತಿಳಿಯದೆ ಹಾಸ್ಪಿಟಲ್ನಿಂದ ಜಾರಿಕೊಳ್ಳೋಕೆ ನೋಡ್ತಾಳೆ. ಆದ್ರೆ ಪ್ರತಿ ದಾರಿಯಲ್ಲೂ ಫಂಗ್ ಫ್ಯಾಮಿಲಿ ಅಡ್ಡ ಬರ್ತಾರೆ. ಗಾಬರಿಯಲ್ಲಿ ಅವಳು ಅಚಾನಕ್ಕಾಗಿ ಗೈನಕಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತಾಳೆ. ಡಾಕ್ಟರ್ ಅನುಮಾನದಿಂದ ನೋಡಿದಾಗ ಬೀನಾ ತಾನು ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅವಳು ಹೋಗೋ ಮುನ್ನ ಡಾಕ್ಟರ್ ತಡೆದು 3 ಮಂತ್ಸ್ ಪ್ರೆಗ್ನೆನ್ಸಿ ಟರ್ಮಿನೇಷನ್ ಸರಿಯಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ಆರೋಗ್ಯ ನೋಡ್ಕೊಳ್ಳೋಕೆ ಅಡ್ವೈಸ್ ಮಾಡ್ತಾರೆ. ಬಿನಾಗೆ ತಿಳಿಯದ ಹಾಗೆ ಯಾವೋ ಡಾಂಗ್ ಅತ್ತೆ ಜಿನ್ ಮತ್ತು ರಿಕ್ಷಾ ಡ್ರೈವರ್ ಇದನ್ನೆಲ್ಲ ಕೇಳಿಸ್ಕೊಳ್ತಾರೆ. ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅವಳು 3 ಮಂತ್ಸ್ ಪ್ರೆಗ್ನೆಂಟ್ ಅಂತ ಭಾವಿಸ್ತಾರೆ. ಯಾವೋ ಡಾಂಗ್ ಜೊತೆ ಜಗಳವಾಡಿ ಪ್ರೆಗ್ನೆನ್ಸಿ ಎಂಡ್ ಮಾಡೋಕೆ ಬಂದಿದ್ದಾಳೆ ಅಂದ್ಕೊಂಡು ಗಾಬರಿಯಿಂದ ತಕ್ಷಣ ಅವಳನ್ನ ಮನೆಗೆ ಕರ್ಕೊಂಡು ಅವಳನ್ನ ತುಂಬಾ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಾರೆ. ಮಿಸ್ಟರ್ ಫಾಂಗ್ ಬಂದು ಬಿನಾಗೆ ಸಮಾಧಾನ ಮಾಡಿ ರೆಸ್ಟ್ ತಗೊಳ್ಳೋಕೆ ಹೇಳ್ತಾರೆ. ಯಾವೋ ಡಾಂಗ್ ಬಂದ ಮೇಲೆ ಇಡೀ ಫ್ಯಾಮಿಲಿ ಕೂತು ಮಾತಾಡಿ ಎಲ್ಲವನ್ನೂ ಬಗೆಹರಿಸೋಣ ಅಂತ ಭರವಸೆ ಬಿನಾ ಕೊಡ್ತಾರೆ. ಒಬ್ಬಳೇ ಅಲ್ಲ, ಇಡೀ ಫ್ಯಾಮಿಲಿ ಅವಳ ಸಪೋರ್ಟ್ಗೆ ಇದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಅದೇ ಸಮಯದಲ್ಲಿ ಯಾವೋ ಡಾಂಗ್ಗೆ ಅವನ ತಂದೆಯಿಂದ ಫೋನ್ ಕಾಲ್ ಬರುತ್ತೆ. ಎಲ್ಲವನ್ನೂ ಎಷ್ಟು ದಿನ ಮುಚ್ಚಿಡ್ತೀಯಾ ಅಂತ ಕೇಳ್ತಾ ತಕ್ಷಣ ಮನೆಗೆ ಬರೋಕೆ ಆರ್ಡರ್ ಮಾಡ್ತಾರೆ. ಅಪ್ಪ ಯಾವುದರ ಬಗ್ಗೆ ಹೇಳ್ತಿದ್ದಾರೆ ಅಂತ ಯಾವೋ ಡಾಂಗ್ಗೆ ಅರ್ಥವಾಗಲ್ಲ, ಆದ್ರೆ ಅವರ ಧಾಟಿವಾದಕ್ಕೆ ಬಿಡಲ್ಲ. ಹೋಗೋ ಮುನ್ನ ಏನಾಗ್ತಿದೆ ಅಂತ ಯಾವೋ ಶಿಗೆ ಕಾಲ್ ಮಾಡಿ ಕೇಳ್ತಾನೆ. ಅಪ್ಪ ಯಾಕೆ ಅಷ್ಟು ಸಿಟ್ಟಾಗಿದ್ದಾರೆ ಅಂತ ವಿಚಾರಿಸ್ತಾನೆ. ತನ್ನ ಗರ್ಲ್ ಫ್ರೆಂಡ್ ಅಂತ ಒಬ್ಬಳು ಮನೆಗೆ ಬಂದಿದ್ದಾಳೆ ಅಂತ ಯಾವೋಶಿ ಹೇಳ್ತಾನೆ. ಯಾವೋ ಡಾಂಗ್ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಳ್ತಾನೆ. ಆದ್ರೆ ಅವಳು ಫ್ಯಾಮಿಲಿ ಹೈರ್ಲೂಮ್ ರಿಂಗ್ ಹಾಕಿದ್ದಾಳೆ ಅಂತ ಯಾವೋಸಿ ಹೇಳ್ತಾನೆ. ಆಗಲೇ ಯಾವೋ ಡೆಂಗೆ ಏನೋ ತಪ್ಪಾಗಿದೆ ಅಂತ ಗೊತ್ತಾಗಿ ಬೇಗ ವಾಪಸ್ ಬರಲು ಡಿಸೈಡ್ ಮಾಡ್ತಾನೆ. ಅದೇ ರಾತ್ರಿ ಬಿನಾ ಮನೆಯಿಂದ ಸ್ನೀಕ್ ಔಟ್ ಆಗೋಕೆ ಟ್ರೈ ಮಾಡ್ತಾಳೆ. ಯಾರಿಗೂ ಗೊತ್ತಾಗಬಾರದು ಅಂತ ಬೆಡ್ಶೀಟ್ಸ್ನ ಹಗ್ಗದ ತರ ಕಟ್ಟಿ ಕಿಟಕಿಯಿಂದ ಮೆಲ್ಲಗೆ ಕೆಳಗೆ ಇಳಿಯೋಕೆ ಟ್ರೈ ಮಾಡ್ತಾಳೆ. ಹೆಣ್ಣು ಮಕ್ಕಳೇ ಸಹಾಯ ಮಾಡಿ ಅಜ್ಜಿ ರೂಮ್ ಕೆಳಗಡೆನೆ ಇರೋದು ಅವಳಿಗೆ ಗೊತ್ತಿರಲ್ಲ. ಅಜ್ಜಿ ಕಿಟಕಿ ಹತ್ರನೇ ಕೂತಿದ್ದರಿಂದ ಬಿನಾ ಇಳಿಯೋದನ್ನ ನೋಡ್ತಾರೆ. ಅದೇ ಟೈಮ್ಗೆ ಬಿನಾ ರೂಮ್ ಬಾಗಿಲನ್ನ ಯಾರೋ ತಟ್ತಾರೆ. ಬಿನಾ ಗಾಬರಿಯಿಂದ ಬೇಗ ಹಗ್ಗದ ಮೂಲಕ ಮೇಲೆ ಹತ್ತಿ ರೂಮ್ ಒಳಗೆ ಬರ್ತಾಳೆ. ಅಷ್ಟರಲ್ಲಿ ಯಾವೋಸಿ ಒಂದು ಗ್ಲಾಸ್ ಬಿಸಿ ಹಾಲು ತಗೊಂಡು ಅಲ್ಲಿಗೆ ಬರ್ತಾನೆ. ಬಿನಾ ಬೆವರುತ್ತಾ ನರ್ವಸ್ ಆಗಿರೋದನ್ನ ನೋಡಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಬಿನಾ ಅದನ್ನ ತಳ್ಳಿ ಹಾಕ್ತಾರೆ. ಸುಮ್ಮನೆ ಮೈ ಎಳಿತಾ ರೂಮ್ ಟೈಡಿ ಮಾಡ್ತಿದೆ ಅಂತ ತುಂಬಾ ಜೆಂಟಲ್ ಆಗಿ ಹೇಳ್ತಾರೆ. ಪ್ರೆಗ್ನೆನ್ಸಿಲಿ ಶ್ರಮ ಪಡಬೇಡ, ಏನಾದ್ರೂ ಬೇಕಿದ್ರೆ ತಕ್ಷಣ ಕಾಲ್ ಮಾಡು ಅಂತ ಯಾವೋಶಿ ಹೇಳ್ತಾರೆ. ಈ ಕಾಳಜಿ ಬಿನಾಗೆ ಆಶ್ಚರ್ಯ. ಮೌನವಾಗಿ ನಿಲ್ತಾಳೆ. ಹಿಂದೆಂದೂ ಅನುಭವಿಸದ ಇಂಥ ಪ್ರೀತಿಯಿಂದ ಅವಳ ಮನಸ್ಸು ತುಂಬಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಫಾಂಗ್ ಫ್ಯಾಮಿಲಿ ಬಿನಾನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವಳು ಸರಿಯಾಗಿ ಊಟ, ರೆಸ್ಟ್ ಮಾಡೋ ಹಾಗೆ ಮತ್ತು ಒಂಟಿ ಅನ್ನಿಸದಂತೆ ನೋಡ್ತಾರೆ. ಹೀಗೆ ಆ ಮನೆಯ ಪ್ರೀತಿ ಬಿನಾ ಒಂಟಿತನ ದೂರ ಮಾಡುತ್ತೆ. ಅವಳು ಯಾವೋ ಡಾಂಗ್ ತಂದೆಯನ್ನ ಅಪ್ಪ ಅಂತ ಕರೆಯೋಕೆ ಶುರು ಆ ಮಾಡ್ತಾ ಒಂದು ಮಾತು ಅವರನ್ನ ಕರಗಿಸುತ್ತೆ. ಬಿನಾ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಅಜ್ಜಿಗೆ ತನ್ನ ಕೈಯಾರೆ ಊಟ ಮಾಡಿಸ್ತಾಳೆ. ಬಿನಾ ತಾನು ಈ ಫ್ಯಾಮಿಲಿಗೆ ಸೇರಿದವಳು ಅಂತ ಫೀಲ್ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಈ ನೆಮ್ಮದಿ ಜಾಸ್ತಿ ದಿನ ಇರಲ್ಲ. ಯಾವೋ ಡಾಂಗ್ ಮನೆಗೆ ವಾಪಸ್ ಬಂದ ತಕ್ಷಣ ಎಲ್ಲವೂ ಬದಲಾಗುತ್ತೆ. ತನ್ನ ಫ್ಯಾಮಿಲಿ ಮುಂದೆ ನಿಂತು ಅವನು ನೇರವಾಗಿ ಬಿನಾನ ನೋಡಿ, ಇವಳು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಮತ್ತು ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾನೆ. ಅವನು ಹೇಳಿದ್ದು ಸರಿ, ನಾನು ಯಾರೂ ಅಲ್ಲ ಅಂತ ಬಿನಾ ಒಪ್ಕೊಳ್ತಾಳೆ. ಆಮೇಲೆ ತಿರುಗಿ ಹೋಗೋಕೆ ರೆಡಿ ಆಗ್ತಾನೆ. ಯಾವೋ ಡಾಂಗ್ ಅಷ್ಟಕ್ಕೆ ನಿಲ್ಲಿಸಲ್ಲ. ಬಿನಾ ಬಗ್ಗೆ ಎಲ್ಲರ ಮುಂದೆ ಕೆಟ್ಟದಾಗಿ ಮಾತಾಡ್ತಾನೆ. ತನಗೆ ಯುವಾನ್ ಅನ್ನೋ ಬೇರೆ ಹುಡುಗಿ ಇಷ್ಟ ಅಂತ ಒಪ್ಕೊಳ್ತಾನೆ. ಇದನ್ನ ಕೇಳಿ ಬಿನಾ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯುತ್ತೆ. ಅವಳು ನಿಂತು ಅವನ ಕಡೆ ತಿರುಗಿ ಹೊಸ ಕಥೆ ಕಟ್ಟೋಕೆ ಶುರು ಮಾಡ್ತಾಳೆ. ತಾನು ಸುಳ್ಳು ಹೇಳಿಲ್ಲ, ಯಾವೋ ಡಾಂಗ್ ಖುಷಿಗಾಗಿ ದೂರ ಹೋಗ್ತಿದ್ದೆ ಅಂತಾಳೆ. ಯಾಕಂದ್ರೆ ಅವನು ಬೇರೆ ಹುಡುಗಿನ ಇಷ್ಟಪಟ್ಟಿದ್ದ. ಯಾವೋ ಡಾಂಗ್ ಬೇರೆಯವರಿಗಾಗಿ ತನ್ನನ್ನ ಬಿಟ್ಟ ಅನ್ನೋ ತರ ಅವಳು ಸೀನ್ ಕ್ರಿಯೇಟ್ ಮಾಡ್ತಾಳೆ. ಬಾಯಿನ ಹೊಟ್ಟೆಯಲ್ಲಿರೋ ಮಗು ತನ್ನದಲ್ಲ ಅಂತ ಯಾವೋ ಡಾಂಗ್ ವಾದ ಮಾಡಿದಾಗ ಫಾಂಗ್ ಫ್ಯಾಮಿಲಿ ಕೋಪ ನೆತ್ತಿಗೆ ಇರುತ್ತೆ. ಅವರ ಸಿಟ್ಟು ಜಾಸ್ತಿಯಾಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಗಲಾಟೆ ಮಧ್ಯೆ ಬೈನಾ ಮುಂದೆ ಬಂದು ಯಾವೋ ಡಾಂಗ್ನ ಕಾಪಾಡೋಕೆ ಅಡ್ಡ ನಿಲ್ತಾಳೆ. ಇದು ಎಲ್ಲರಿಗೂ ಶಾಕ್ ಕೊಡುತ್ತೆ. ಯಾವೋ ಡಾಂಗ್ ಅಷ್ಟೆಲ್ಲ ಅಂದಿದ್ರೂ ಅವಳು ಅವನನ್ನ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಅಷ್ಟಾದ್ರೂ ಆ ಫ್ಯಾಮಿಲಿ ಅವನನ್ನ ಆ ಮನೆಯಲ್ಲಿ ಇರಿಸಿಕೊಳ್ಳೋಕೆ ಒಪ್ಪಲ್ಲ. ಯಾವೋ ಡಾಂಗ್ನ ಆಚೆ ಹಾಕಿ ಸದ್ಯಕ್ಕೆ ಡ್ರೈವರ್ ಜೊತೆ ಇರೋಕೆ ಹೇಳ್ತಾರೆ. ಈ ಕಡೆ ಬಾಯ್ ನಾ ಗೆದ್ದ ಖುಷಿಯಲ್ಲಿ ತನ್ನ ರೂಮ್ಗೆ ಬರ್ತಾಳೆ. ಯಾವೋ ಡಾಂಗ್ ಮೇಲೆ ಸೇಡು ತೀರಿಸಿಕೊಂಡ ಸಮಾಧಾನದಲ್ಲಿ
ಆಮೇಲೆ ಕುಣಿದಾಡ್ತಾಳೆ. ನಾ ಮತ್ತೆ ಯಾವೋ ಡಾಂಗ್ನ ಎದುರಿಸ್ತಾಳೆ. ಅವನ ಬ್ಯಾಗ್ನಲ್ಲಿದ್ದ ತನ್ನ ತಂದೆಯ ಫೋಟೋ ಫ್ರೇಮ್ನ ಅವಳು ಕೇಳ್ತಾಳೆ, ಆದ್ರೆ ಯಾವೋ ಡಾಂಗ್ ಅದು ತನ್ನ ಹತ್ರ ಇಲ್ಲ ಅಂತಾನೆ. ಇದರಿಂದ ಬಾಯಿನಗೆ ಸಿಟ್ಟು ಬಂದು ಜಗಳ ಜೋರಾಗುತ್ತೆ. ಸಿಟ್ಟಿನಲ್ಲಿ ಬಾಯಿನ ಅವನಿಗೆ ಕಪಾಳಮೋಕ್ಷ ಮಾಡ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಡ್ರೈವರ್ ಬರ್ತಾನೆ. ತಡ ಮಾಡದೆ ಬಾಯಿನ ಯಾವೋ ಡಾಂಗ್ನೆ ತನಗೆ ಹೊಡೆದಿದ್ದು ಅಂತ ಸುಳ್ಳು ಹೇಳ್ತಾಳೆ. ಇದನ್ನ ನಂಬಿ ಡ್ರೈವರ್ ತಕ್ಷಣ ಯಾವೋ ಡಾಂಗ್ಗೆ ಗುತ್ತಾನೆ. ಇನ್ನೊಂದೆಡೆ ಮಿಸ್ಟರ್ ಫಾಂಕ್ಸಿ ಕಿಂಗ್ ಚಾಂಪಿಯನ್ಶಿಪ್ ಪೋಸ್ಟರ್ಸ್ ಹಾಕೋದ್ರಲ್ಲಿ ಬಿಸಿ ಇರ್ತಾರೆ. ಇದು ಹಳ್ಳಿಗಳ ಯುವಕರು ಕಂಪೀಟ್ ಮಾಡೋ ದೊಡ್ಡ ಸಿ ಫೆಸ್ಟಿವಲ್ ಇವೆಂಟ್. ಆದ್ರೆ ಇವರ ಹಳ್ಳಿಯಿಂದ ಯಾರೂ ರಿಜಿಸ್ಟರ್ ಆಗಿರಲ್ಲ. ತನ್ನ ಮಗನೇ ರೆಪ್ರೆಸೆಂಟ್ ಮಾಡಬೇಕು ಅಂತ ಮಿಸ್ಟರ್ ಫಾಂಗ್ ಆಸೆ ಪಡ್ತಾರೆ. ಅವನನ್ನ ಒಪ್ಪಿಸೋಕೆ ಬೈನ ಮತ್ತು ಯಾವೋಶಿ ಅವನನ್ನ ಮನೆಗೆ ಕರ್ತಾರೆ. ಅವನು ಬಂದಾಗ ದೊಡ್ಡ ಹಬ್ಬದೂಟ ಬಡಿಸ್ತಾರೆ. ದಿನಗಳಿಂದ ಸರಿಯಾಗಿ ಉಣ್ಣದ ಯಾವೋ ಡಾಂಗ್ ಯೋಚಿಸದೆ ಊಟಕ್ಕೆ ಬೀಳ್ತಾನೆ. ಸ್ವಲ್ಪ ತಿಂದ ಮೇಲೆ ಬಾಯಿನ ಅವನಿಗೆ ಕಾಂಪಿಟಿಷನ್ ಸೇರೋ ಬಗ್ಗೆ ಹೇಳ್ತಾಳೆ. ಆದ್ರೆ ಅವನು ಒಪ್ಪಲ್ಲ. ಅವನ ರಿಯಾಕ್ಷನ್ ನೋಡಿ ಜಿನ್ ಊಟ ತೆಗೆಯೋಕೆ ಹೇಳ್ತಾನೆ. ಊಟ ಸಿಗಲ್ಲ ಅನ್ನೋ ಭಯಕ್ಕೆ ಯಾವೋ ಡಾಂಗ್ ಕೊನೆಗೂ ಒಪ್ಪಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋಕೆ ಒಪ್ತಾನೆ. ಆ ದಿನದಿಂದ ಬೈನಾ ಯಾವೋ ಡಾಂಗ್ನ ಟ್ರೈನಿಂಗ್ ಕಂಟ್ರೋಲ್ ತಗೊಳ್ತಾಳೆ. ಅವಳು ಅವನಿಗೆ ಕಠಿಣ ವರ್ಕೌಟ್ ಮಾಡಿಸಿ ಸ್ಟ್ರಿಕ್ಟ್ ಟ್ರೈನಿಂಗ್ ಶೆಡ್ಯೂಲ್ ಹಾಕಿ ಪ್ರಿಪರೇಷನ್ನ ಸೀರಿಯಸ್ ಆಗಿ ತಗೊಳ್ಳೋ ಹಾಗೆ ಮಾಡ್ತಾಳೆ. ದಿನಗಳು ಕಳೆದಂತೆ ಇಬ್ಬರೂ ಹೆಚ್ಚು ಟೈಮ್ ಕಳೀತಾರೆ. ಮೆಲ್ಲಗೆ ಅವರ ಮಧ್ಯೆ ಹೊಸ ಭಾವನೆಗಳು ಬೆಳೆಯೋಕೆ ಶುರುವಾಗುತ್ತೆ. ಯಾರೂ ಅಂದುಕೊಳ್ಳೋ ಭಾವನೆಗಳವು. ಬಿನಾ ಮತ್ತು ಯಾವೋಡಾಂಗ್ ಇಬ್ಬರಿಗೂ ಇದು ಗೊತ್ತಾಗೋಕೆ ಶುರುವಾದ್ರೂ ಯಾರಿಗೂ ಅದನ್ನ ಹೇಳೋ ಧೈರ್ಯ ಇರಲ್ಲ. ಒಂದು ದಿನ ಯಾವೋಡಾಂಗ್ ಬೈನಾನ ಐಲ್ಯಾಂಡ್ನ ಅತಿ ಎತ್ತರದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ವ್ಯೂ ನೋಡಿ ಬಾಯ್ನಾ ಮಾತು ಮರೆತು ನಿಂತು ಬಿಡ್ತಾಳೆ. ಅವಳು ಅದನ್ನ ನೋಡಿ ಚಾನ್ಸ್ ಸಿಕ್ಕಿದ್ರೆ ತನ್ನ ಪೂರ್ತಿ ಲೈಫ್ ಇಲ್ಲೇ ಇರೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಯಾವೋ ಡಾಂಗ್ ತನ್ನ ಪಾಸ್ಟ್ ಬಗ್ಗೆ ಮಾತಾಡ್ತಾನೆ. ಅವನು ಪ್ರೀತಿಸಿದ ಹುಡುಗಿ ಇಂಥ ಶಾಂತ ಜಾಗದಲ್ಲಿ ಸೆಟಲ್ ಆಗೋಕೆ ನಾವಿನ್ನೂ ಚಿಕ್ಕವರು ಅಂತ ಹೇಳ್ತಿದ್ದಳು. ಅವಳ ಪ್ರಕಾರ ಸಿಟಿ ಲೈಫ್ ಯುವಕರಿಗೋಸ್ಕರ. ಆದ್ರೆ ಇವರದ್ದರ ತರಹದ ಸಣ್ಣ ದ್ವೀಪಗಳು ಬರೀ ವಯಸ್ಸಾದವರಿಗಷ್ಟೇ. ಅಂದು ರಾತ್ರಿ ಬಿನಾ ಮನೆಗೆ ಬಂದಾಗ ಇಬ್ಬರು ಮಹಿಳೆಯರು ಕಾಯ್ತಿರೋದನ್ನ ನೋಡ್ತಾಳೆ. ಅವರು ಬಿನಾನ ಹುಡುಕಿಕೊಂಡು ಬಂದಿರೋ ಹಳೆ ಫ್ರೆಂಡ್ಸ್ ತರಹ ನಟಿಸ್ತಾರೆ. ಆದ್ರೆ ಅವಳ ಜೊತೆ ಒಬ್ಬಂಟಿಯಾಗಿ ಮಾತಾಡುವಾಗ ಅವರ ಆಟಿಟ್ಯೂಡ್ ಪೂರ್ತಿ ಚೇಂಜ್ ಆಗುತ್ತೆ. ಒಬ್ಬಳು ಬಿನಾ ಪ್ಲಾನ್ನ ವ್ಯಂಗ್ಯವಾಗಿ ಹೊಗಳ್ತಾಳೆ. ಫಾಂಗ್ ಫ್ಯಾಮಿಲಿಗೆ ಮೋಸ ಮಾಡ್ತಿದ್ಯಾ ಅಂತ ಆರೋಪಿಸಿ ತಮ್ಮ ಪಾಲು ಬೇಕು ಅಂತ ಪಟ್ಟು ಹಿಡಿತಾರೆ. ಒಪ್ಪದಿದ್ರೆ ಬಿನಾಳ ಪಾಸ್ಟ್ ಬಗ್ಗೆ ಹೇಳ್ತೀವಿ ಅಂತ ಬೆದರಿಸ್ತಾರೆ. ಈ ಆರೋಪ ಬಿನಾಳನ್ನ ನಡುಗಿಸಿ ಬಿಡುತ್ತೆ. ಫಾಂಗ್ ಫ್ಯಾಮಿಲಿ ತನ್ನ ಸ್ವಂತ ಫ್ಯಾಮಿಲಿ ತರಹ ಯಾರನ್ನೂ ಮೋಸ ಮಾಡೋ ಉದ್ದೇಶ ತನಗಿರಲಿಲ್ಲ ಅಂತ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಷ್ಟರಲ್ಲೇ ಸಿ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ. ದ್ವೀಪದ ಯುವಕರು ಸಿ ಕಿಂಗ್ ಟೈಟಲ್ ಗೆಲ್ಲೋಕೆ ಕಂಪೀಟ್ ಮಾಡೋಕೆ ಸೇರ್ತಾರೆ. ಪ್ರತಿ ಕಂಟೆಸ್ಟೆಂಟ್ ಟ್ಯಾಲೆಂಟ್ ತೋರಿಸ್ತಾನೆ. ಅಲ್ಲಿನ ಅಟ್ಮಾಸ್ಫಿಯರ್ ಎಕ್ಸೈಟ್ಮೆಂಟ್ ಮತ್ತೆ ಚಿಯರ್ಸ್ನಿಂದ ತುಂಬಿರುತ್ತೆ. ಎಲ್ಲರ ಕಾನ್ಫಿಡೆನ್ಸ್ ಮಧ್ಯೆ ಯಾವೋ ಡಾಂಗ್ಗೆ ತಾನು ಚಿಕ್ಕವನು ಅನ್ನೋ ಇನ್ಸೆಕ್ಯೂರಿಟಿ ಕಾಡುತ್ತೆ. ಕಾಂಪಿಟೇಟರ್ಸ್ ಮಧ್ಯೆ ನಿಂತಾಗ ತಾನು ಅಲ್ಲಿರಲು ಅರ್ಹನ ಅನ್ನೋ ಡೌಟ್ ಅವನಿಗೆ ಕಾಡುತ್ತೆ. ಓಪನಿಂಗ್ ಇಂಟ್ರೊಡಕ್ಷನ್ಸ್ ಟೈಮಲ್ಲೂ ಕಂಪೋಷರ್ ಕಳ್ಕೊಳ್ಬಾರದು ಅಂತ ಅವನು ಪಡ್ತಿರೋ ಕಷ್ಟ ಅವನ ನರ್ವಸ್ನೆಸ್ನಲ್ಲಿ ಕಾಣ್ತಿದೆ. ಫೈನಲಿ ಟ್ಯಾಲೆಂಟ್ ಪರ್ಫಾರ್ಮೆನ್ಸ್ ಟೈಮ್ ಬಂದಾಗ ಯಾವೋ ಡಾಂಗ್ ಟ್ರೆಡಿಷನಲ್ ಡಾನ್ಸ್ ಮಾಡ್ತಾನೆ. ಅವನು ಡಾನ್ಸ್ ಮಾಡ್ತಿದ್ರೆ ಬೇನಾ ಪಕ್ಕದಲ್ಲೇ ಡ್ರಮ್ ಬಾರಿಸ್ತಾ ಸಪೋರ್ಟ್ ಮಾಡ್ತಾಳೆ. ಅವರಿಬ್ಬರ ಪರ್ಫಾರ್ಮೆನ್ಸ್ ತುಂಬಾ ಗ್ರೇಸ್ಫುಲ್ ಮತ್ತು ಪವರ್ಫುಲ್ ಆಗಿದ್ದು ಜನರ ಗಮನ ಸೆಳೆಯುತ್ತೆ. ಹರ್ಷದ್, ನೀನು 4 ಸರ್ವೆಂಟ್. ಅರೆನಾ ಪೂರ್ತಿ ಚಪ್ಪಾಳೆ ಸದ್ದು ಮೊಳಗುತ್ತೆ. ಕೊನೆಗೆ ಯಾವೋ ಡಾಂಗ್ಗೆ ಸೀಕಿಂಗ್ ಪಟ್ಟ ಸಿಗುತ್ತೆ. ಯಾವೋ ಡಾಂಗ್ ಆ ಟೈಟಲ್ ತಗೊಳ್ಳೋಕೆ ಮುಂದೆ ಬಂದಾಗ ಗುಂಪಿನಿಂದ ಯಾರೋ ಒಬ್ಬರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ತಗೊಂಡಿರೋದ್ರಿಂದ ಯಾವೋ ಡಾಂಗ್ ಗೆಲುವು ಅನ್ಫೇರ್ ಅಂತ ಆ ಮನುಷ್ಯ ವಾದಿಸ್ತಾನೆ. ಫಾಂಗ್ ಫ್ಯಾಮಿಲಿ ಹೆಮ್ಮಿಂದ ಬಾಯ್ನಾ ಅವನ ಫ್ಯೂಚರ್ ವೈಫ್ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾರೆ. ಆ ಎಕ್ಸ್ಪ್ಲನೇಷನ್ ಇಂದ ಪ್ರೊಟೆಸ್ಟ್ ಚೆನ್ನಾಗುತ್ತೆ ಮತ್ತು ಆ ಮನುಷ್ಯ ಸುಮ್ಮನಾಗ್ತಾನೆ. ಯಾವ ಡಾಂಗ್ ಗೆಲುವು ಎಲ್ಲರಿಗೂ ಖುಷಿ ತರುತ್ತೆ. ಅದರಲ್ಲೂ ಬಾಯಿನ ಮುಖ ಹೆಮ್ಮೆಯಿಂದ ಅರಳುತ್ತೆ. ಆದ್ರೆ ಆ ಸಂಭ್ರಮದ ಮಧ್ಯೆಯೂ ಬಿನಾ ಒಂದು ಸದ್ದಿಲ್ಲದ ನಿರ್ಧಾರ ಮಾಡಿದ್ದಾಳೆ. ತನ್ನ ಟೈಮ್ ಮುಗೀತಿದೆ ಅಂತ ಅವಳಿಗೆ ಗೊತ್ತು. ಪ್ರೈವೇಟ್ ಆಗಿ ತನ್ನ ಹತ್ರ ಇರೋ ದುಡ್ಡನ್ನ ಹಳೆಯ ಪರಿಚಯದ ಇಬ್ಬರು ಹೆಂಗಸರಿಗೆ ಕೊಡ್ತಾಳೆ. ಮತ್ತೆ ಫಾಂಗ್ ಫ್ಯಾಮಿಲಿಗೆ ತೊಂದರೆ ಕೊಡಬೇಡಿ ಅಂತ ಕೇಳ್ಕೊಳ್ತಾಳೆ. ನೋವು ಮಾಡದೆ ತನ್ನಿಷ್ಟದಂತೆ ಹೋಗ್ತೀನಿ ಅಂತ ಸ್ಪಷ್ಟಪಡಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಯಾವೋ ಡಾಂಗ್ಗೆ ಸಿಟಿಯಲ್ಲಿದ್ದ ಫ್ರೆಂಡ್ನಿಂದ ಒಂದು ಪ್ಯಾಕೇಜ್ ಬರುತ್ತೆ. ಅದರಲ್ಲಿ ಬೇನಾ ತಂದೆಯ ಫ್ರೇಮ್ಡ್ ಫೋಟೋ ಇರುತ್ತೆ. ಅವನು ಬೇನಾನ ಹುಡುಕಿ ವಾಪಸ್ ಕೊಡೋಕೆ ಹೋದಾಗ ಅವಳು ಹೊರಡೋಕೆ ಪ್ರಿಪೇರ್ ಆಗ್ತಿರೋದು ತಿಳಿಯುತ್ತೆ. ಯಾವೋ ಡಾಂಗ್ ಗೆದ್ರೆ ಐಲ್ಯಾಂಡ್ ಬಿಡ್ತೀನಿ ಅಂತ ಬೇನಾ ತನ್ನಲ್ಲೇ ಪ್ರಾಮಿಸ್ ಮಾಡಿಕೊಂಡಿರ್ತಾಳೆ. ಹೋಗೋಕ್ಕೂ ಮುಂಚೆ ಮುಂದೆ ಯಾವೋ ಡಾಂಗ್ಗೆ ಯಾವುದೇ ತೊಂದರೆ ಆಗಬಾರದು ಅಂತ ಫಾಂಗ್ ಫ್ಯಾಮಿಲಿಗೆ ಅವಳು ಪೂರ್ತಿ ಸತ್ಯ ಹೇಳ್ತಾಳೆ. ಸ್ವಲ್ಪ ದಿನದ ನಂತರ ಬಾಯ್ಜಿಯಾ ಮದುವೆಗೆ ಹೋಗ್ತಾಳೆ. ಬಾಯ್ಜಿಯಾ ಇನ್ನೂ ರೆಡಿ ಆಗಿಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ.
ಯಾಕೆ ಅಂತ ಬೇನಾ ಕೇಳಿದಾಗ ನಿನಗೋಸ್ಕರ ಕಾಯ್ತಿದ್ದೆ ಅಂತ ಬೈಜಿಯಾ ಹೇಳ್ತಾಳೆ. ಬೇನಾ ಹಠಮಾರಿ ಮತ್ತು ಆದರ್ಶವಾದಿ ಆದ್ರೂ ಕೂಡ ಅವಳ ಪ್ರೀತಿ ಸದಾ ಪ್ರಾಮಾಣಿಕ ಅಂತ ಅವಳು ತಿಳಿತಾರೆ. ಆಮೇಲೆ ಬೇನಾಗೆ ಬೈಜಿಯಾಳ ಭಾವಿ ಗಂಡನ ಪರಿಚಯ ಆಗುತ್ತೆ. ಬೇನಾಗೆ ತನ್ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋದು ಅವನಿಗೆ ಮೊದಲೇ ಗೊತ್ತಿರುತ್ತೆ. ಬೇನಾ ಒಪ್ಪಿಗೆ ಪಡೆಯೋಕೆ ಅವನು ತನ್ನ ಪಾಸ್ಪೋರ್ಟ್ ಫೋಟೋನ ಅವರ ತಂದೆಯ ಪೋರ್ಟ್ರೇಟ್ ಹಿಂದೆ ಇಡ್ತಾನೆ. ಆ ಮೂಲಕ ತಾನು ಈ ಫ್ಯಾಮಿಲಿಯ ಭಾಗವಾಗೋ ಆಸೆಯನ್ನ ತೋರಿಸ್ತಾನೆ. ಮದುವೆ ಆದ್ಮೇಲೆ ಬೇನಾ ಸುಳ್ಳಿನ ಬದುಕು ಬಿಟ್ಟು ಪ್ರಾಮಾಣಿಕವಾಗಿ ಬದುಕೋಕೆ ನಿರ್ಧರಿಸ್ತಾಳೆ. ಹೋಟೆಲ್ನಲ್ಲಿ ಕೆಲಸ ಹಿಡಿದು ಹೊಸ ಲೈಫ್ ಶುರು ಮಾಡ್ತಾಳೆ. ಟೈಮ್ ಕಳೆಯುತ್ತೆ. ಒಂದು ದಿನ ಕೆಲಸ ಮುಗಿಸಿ ಬರುವಾಗ ಬೈನಾ ಅನಿರೀಕ್ಷಿತವಾಗಿ ಯಾವೋ ಡಾಂಗ್ನ ಮೀಟ್ ಮಾಡ್ತಾಳೆ. ಬೈನಾ ಅವನ ಮನೆಯಲ್ಲಿದ್ದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅವಳು ಯಾವೋಶಿಗೆ ಒಂದು ಸುಳ್ಳು ಕಥೆ ಹೇಳಿದ್ಲು. ಅಂದ್ರೆ ರೆಸ್ಟೋರೆಂಟ್ನಲ್ಲಿ ಯಾವೋ ಡಾಂಗ್ ಫ್ಲಾಶಿ ಬಟ್ಟೆ ಹಾಕೊಂಡು ತನ್ನ ಪ್ರೀತಿ ಬಗ್ಗೆ ಮುಜುಗರದಿಂದ ಮಾತಾಡ್ತಿದ್ದ ಅಂತ. ಕಥೆ ವಿಚಿತ್ರವಾಗಿದ್ರು ಅವರ ಮನಸ್ಸಲ್ಲೇ ಉಳಿದಿತ್ತು. ಈಗ ಫಾಂಗ್ ಫ್ಯಾಮಿಲಿ ಒಂದು ಸಣ್ಣ ರೋಡ್ ಸೈಡ್ ಹೋಟೆಲ್ ನಡೆಸುತ್ತಿದ್ದಾರೆ. ಬೈನಾವು ಹಿಂದೆ ಕಟ್ಟಿದ ಕಥೆಯ ತರಾನೇ ಯಾವೋ ಡಾಂಗ್ ಈಗ ಅದೇ ಸೀನ್ನ ನಿಜವಾಗಿಯೂ ಮಾಡ್ತಾನೆ. ಈ ಸಲ ಅವನ ಉದ್ದೇಶ ಪ್ರಾಮಾಣಿಕ. ದೂರ ಇದ್ದ ಮೇಲೆ ಯಾವೋ ಡಾಂಗ್ಗೆ ಬೈನಾ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಕೊನೆಗೂ ಅರ್ಥ ಆಗುತ್ತೆ. ಬೈನಾ ಅವನ ಪ್ರೀತಿನ ಒಪ್ಕೊಳ್ತಾಳೆ. ಅವರ ಕಥೆ ಹ್ಯಾಪಿ ಎಂಡಿಂಗ್ ಕಾಣುತ್ತೆ. ಸೊ ನೀತಿ ಏನಂದ್ರೆ, ಸಣ್ಣ ಸುಳ್ಳು ದೊಡ್ಡ ಗೊಂದಲವಾಗಬಹುದು, ಆದ್ರೆ ಅದೇ ಸುಳ್ಳು ನಿಮಗೆ ಫ್ಯಾಮಿಲಿ, ಗೌರವ ಮತ್ತೆ ನಿಜವಾದ ಪ್ರೀತಿನ ತಂದುಕೊಡಬಹುದು.